ಪೊಸಿಷನ್ ಸರ್ಟಿಫಿಕೇಟ್ BGML ಅವರು ಇಶ್ಯೂ ಮಾಡಿದ್ದಾರೆ. ಅವರು STBP ಎಂಪ್ಲಾಯಿಗೆ ಮನೆ ಸ್ವಂತ ಮಾಡ್ತೀನಿ ಅಂತ ಅವ್ರ ಸೇಲ್ ಇದರಲ್ಲಿ ಡಿಟೆಕ್ಷನ್ ಆಗಿದೆ, ಸೇಲ್ ಅಂತ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಹೈಕೋರ್ಟ್ ಆದೇಶ ಆಗಿದೆ, ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ನಾನು ಬಂದಿರೋದು ಉದ್ದೇಶ ಏನಂದ್ರೆ ನಮ್ಮ ಸಂಸ್ಥೆಯಿಂದ STBP ಎಂಪ್ಲಾಯಿಗೆ ಇಲ್ಲಿ ನೋಂದಣಿ ಮಾಡಬೇಕು, PIDO ಇಲ್ಲ ಅಂದ್ರೆ ಖಾತಾ ಓಪನ್ ಮಾಡಬೇಕು. ಅವ್ರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೇಕು ತಾವು, ಅದು ಕಲೆಕ್ಟ್ ಮಾಡ್ಬಿಟ್ಟು ಆಮೇಲೆ VRS VSS ಗೆ ನಾವು ಪ್ರಪೋಸಲ್ ಕೊಡ್ತೀವಿ. ಈಗ BGML STBP ಎಂಪ್ಲಾಯಿಗೆ ಖಾತಾ ಓಪನ್ ಮಾಡಕ್ಕೆ ಏನೇನೋ ಡಾಕ್ಯುಮೆಂಟ್ ಬೇಕೋ, ಏನೇನೋ ರೆಕಾರ್ಡ್ಸ್ ಬೇಕೋ, BGML ಅವ್ರ ಹತ್ರ ತಾವು ಏನ್ ಕಮ್ಯುನಿಕೇಶನ್ ಮಾಡಿದಿರಿ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಹೇಳಿದ್ರೆ, ಆಮೇಲೆ ಖಾತಾ ಓಪನ್ ಮಾಡಕ್ಕೆ ಏನ್ ಮಾಡ್ಬೇಕು ಅದನ್ನ ರೆಕಾರ್ಡ್ಸ್ ನಮ್ಗೆ ಒಂದು ನಮ್ಮ ಮೆಮೊರಾನ ಮೇಲೆ ಒಂದು ರಿಪ್ಲೈ ಕೊಟ್ಬಿಟ್ರೆ ನಾವು BGML ಅಲ್ಲಿ ಫಾಲೋ ಮಾಡ್ತೀವಿ ಸರ್. ದಲಿತ ರಕ್ಷಣಾ ವೇದಿಕೆಯಿಂದ ನನಗೊಂದು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗಾಗಲೇ ತಮಗೆ ತಿಳಿದಿರೋ ಹಾಗೆ 2800 ಜನ STBP ಎಂಪ್ಲಾಯೀಸ್ ಅಂತ ಏನು ಕರೀತಾರೆ, ಅವ್ರಿಗೆ ಪೊಸಿಷನ್ ಸರ್ಟಿಫಿಕೇಟು BGML ಕಡೆಯಿಂದ ಕೊಟ್ಟಿರುತ್ತಾರೆ. ಖಾತಾ ಮಾಡಬೇಕು ಅಂತ ನಮಗೆ ಜನಸಾಮಾನ್ಯರಾಗಿರ್ಬೋದು, ವೇದಿಕೆಗಳಾಗಿರ್ಬೋವಂಥದ್ದು ಮತ್ತು ಪಬ್ಲಿಕ್ ಆಗಿರ್ಬೋದು, ನಮಗೆ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಕೇಳ್ತಾ ಇದ್ದಾರೆ. ಆ ಪ್ರೊಸೀಜರ್ ನಮ್ಮ ಕಡೆಯಿಂದ ನಾವೆಲ್ಲ ರೆಡಿ ಇದೀವಿ, ನಾವು ಸನ್ನದ್ಧರಾಗಿದ್ದೀವಿ. PD ಕೊಡಕ್ಕೆ ನಾವು ಸನ್ನದ್ಧರಾಗಿದ್ದೀವಿ, ಟ್ಯಾಕ್ಸ್ ಕಟ್ಕೊಳ್ಳೋಕೆ ಸನ್ನದ್ಧರಾಗಿದ್ದೀವಿ, ಖಾತಾ ಕೊಡೋಕ್ಕೂ ಸನ್ನದ್ಧರಾಗಿದ್ದೀವಿ. ಇಲ್ಲಿ ಒಂದೇ ಒಂದು ಇಶ್ಯೂ ಇದೆ, ನಮಗೆ BGML ಕಡೆಯಿಂದ ಒಂದು NOC ಬೇಕಾಗಿದೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇಶ್ಯೂ ಆ್ಯಂಡ್ ಖಾತಾ. ನಾರ್ಮಲಿ ತಮಗೆ ಗೊತ್ತಿರುತ್ತದೆ, ಈಗ ಯಾವುದೇ ಲೇಔಟ್ ಡೆವಲಪ್ ಆದರೆ ಉಡಾಯಿಂದ ಏನು NOC ಕೊಡ್ತಾರೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇಶ್ಯೂ ಖಾತಾ. ಲ್ಯಾಂಡು BGML ಹೆಸರಲ್ಲಿ ಇರೋದ್ರಿಂದ ನಮಗೆ ಈ ಏನು 2800 ಮೆಂಬರ್ಸ್ಗಿದೆ ಅವರು ನಮಗೆ NOC ಕೊಟ್ಟರೆ ನಾಳೆಯಿಂದಾನೇ ನಾವು ಖಾತಾ ಕೊಡೋಕ್ಕೆ ಕಾರ್ಯಪ್ರವೃತ್ತರಾಗ್ತೀವಿ. ಅದೇ ಸರ್, ಈಗ ಅವ್ರು ನೋಂದಣಿ ಮಾಡಿದ್ಮೇಲೆ ಅದು ಅವ್ರದ್ದು 12,000 ಎಕರಲ್ಲಿ ಮೈನಸ್ ಆಗ್ಬೇಕು, ಆಗುತ್ತಿಲ್ವಾ? ಹೌದು, ಇವ್ರ ಮಕ್ಕಳಿಗೆ ಜವಾಬ್ದಾರಿ ಆಗುತ್ತೆ, ಅದು ಮೈನಸ್ ಆಗ್ಬೇಕು. ಅದಕ್ಕೆ ತಾವು ಹೇಳ್ತಾರೋ NOC ಇಲ್ವಾ, ತಾವು ಏನ್ ಮಾಡ್ಬೇಕು ಒಂದು BGML ಪತ್ರ ಬರ್ತೀವಿ, ಅವ್ರು ಏನ್ ಹೇಳ್ತಾರೆ ನೋಡ್ಕೊಂಡು ನೆಕ್ಸ್ಟ್ ಏನ್ ಸ್ಟೆಪ್ ಅಂತ ನಾವು ಕಮಿಷನ್ ನಿಮ್ಮನ್ನು ನೋಡೋದು ಇಲ್ಲ BGML ಅಧಿಕಾರಿ ನೋಡೋಕೆ ವ್ಯವಸ್ಥೆ ಮಾಡಿ. ಖಂಡಿತವಾಗಿ. ಥ್ಯಾಂಕ್ ಯು. ಈಗ ಏನು ಅದು 3,500 ಎಕರೆದಲ್ಲಿ ಸಾರ್ವಜನಿಕರು ಜೀವನ ಮಾಡ್ತಕ್ಕಂಥ ಸ್ಥಳ, ಈಗ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಕೊಟ್ಟಿರೋ ಸರ್ಟಿಫಿಕೇಟ್ ಸ್ಥಳ ಅದಕ್ಕೆ ಕೇಂದ್ರ ಸರ್ಕಾರದ್ದು. NOC ಅವರು ಕೊಟ್ಟರೆ ಇದು ನಮ್ಮ ನಗರಸಭೆ ವ್ಯಾಪ್ತಿಯಿಂದ ಖಾತಾ ಕೊಡೋಕ್ಕೆ ಸಾಧ್ಯತೆಗಳಿರ್ತದೆ. ಹೌದು, ನಮಗೆ NOC ಕೊಟ್ರೆ ಏನ್ ಖಾತಾ ಅನ್ನೋದು ಒಂದು ಟ್ಯಾಕ್ಸ್ ಅಸೆಸ್ಮೆಂಟ್ ರಿಜಿಸ್ಟರ್ ಅಂತ, ಇದು ಟ್ಯಾಕ್ಸೇಷನ್ ಪರ್ಪಸ್ಗೆ ನಾವು ಖಾತಾ ಕೊಡೋ ಅಂಥದ್ದು. ಅದನ್ನ ಆಸ್ತಿ ಹಕ್ಕಾಗೂ ಕೂಡ ವಿನಿಯೋಗಿಸ್ತಾರೆ. ನಮಗೆ ಸರ್ಟನ್ ಅಥಾರಿಟೀಸ್ ಇಂದ, ಫಾರ್ ಎಕ್ಸಾಂಪಲ್ ಈಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಖಾತಾ ಕೊಟ್ಟಿದ್ದೀವಿ, ಅವರು NOC ಕೊಟ್ಟಿದ್ದಾರೆ. ಈ ತರ ನಮ್ಮ ಹೆಸರಲ್ಲಿ ನೀವು ಖಾತಾ ಮಾಡಿಕೊಡಿ ಅಂತ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದಾಗ ನಾವು ಉರ್ಗಮ್ ಸ್ಟೇಷನ್ಗಾಗಿರ್ಬೋದು, ಆಂಡರ್ಸನ್ ಪೇಟೆ ಪೊಲೀಸ್ ಸ್ಟೇಷನ್ಗಾಗಿರ್ಬೋದು, ಪೊಲೀಸ್ ಸ್ಟೇಷನ್ಗೂ ನಾವು ಖಾತಾ ಕೊಟ್ಟಿದ್ದೀವಿ. ತಮಗೆ ಗೊತ್ತಿರೋ ಮಟ್ಟಿಗೆ 29 ಶಾಲೆಗಳಿಗೂ ಖಾತಾ ನಾವು ಕೊಟ್ಟಿದ್ದೀವಿ. ನಮಗೆ ಆ ಡಿಪಾರ್ಟ್ಮೆಂಟ್ ಅದು ಗವರ್ಮೆಂಟ್ ಅಂಗ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿಂದ ನಮಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ರೆ ನಾವು ಖಾತಾ ಕೊಡಕ್ಕೆ ನಮ್ಮಲ್ಲಿ ಏನು ಅಡೆತಡೆಗಳಿಲ್ಲ, ಇರೋದಿಲ್ಲ. 2-3 ಬಾರಿ ಶಾಸಕರು ಅಥವಾ ತಾವು ಎಲ್ಲ ಸಭೆ ಮಾಡಿದ್ರಲ್ಲ ಸರ್, ಅದರಲ್ಲಿ ಏನ್ ನಿರ್ಧಾರ ತಗೊಂಡಿದ್ದಾರೆ? ಶಾಸಕರು ಇದ್ರ ಬಗ್ಗೆ ತುಂಬಾ ಪ್ರೊಆಕ್ಟಿವ್ ಆಗಿದ್ದಾರೆ. ಇದು ಅವ್ರಿಗೆ ಕನಿಕರ ಇದೆ ಈ ವಿಚಾರವಾಗಿ. ಅವರು ನಾವು ಹೇಳಿದ್ವಿ ಶಾಸಕರಿಗೆ NOC ಬೇಕಾಗತ್ತೆ ನಮಗೆ BGML ಇಂದ. ಆಯ್ತು, ನಾವು BGML ಅಥಾರಿಟೀಸ್ನ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. BGML ಅಥಾರಿಟೀಸ್ ಅವರು ನಾಳೆನೇ NOC ಕೊಟ್ರೆ ನಾಳೆಯಿಂದಾನೇ ಖಾತಾ ಕೊಡಕ್ಕೆ ನಗರಸಭೆ ಸನ್ನದ್ಧರಾಗಿದ್ದೀವಿ. ಡಿಫ್ರೆನ್ಸಸ್ ಈಗ ಏನಾಗುತ್ತೆ, ನಮಗೆ BGML ಇಂದ 10/10 ಆಗಿರ್ಬೋದು, 10/20 ಆಗಿರ್ಬೋದು, 30/40 ಆಗಿರ್ಬೋದು, ಅಥವಾ ಒಂದು ಬಂಗ್ಲಾ ಆಗಿರ್ಬೋದು, ಅವ್ರು ಏನ್ ಡೈಮೆನ್ಷನ್ಗೆ ಹಾಕೊಡ್ತಾರೆ ಇನಿಷಿಯಲಿ ಆ ಸ್ಟೇಜ್ ಆ ಪೋರ್ಷನ್ಗೆ ನಾವು ಖಾತಾ ಕೊಡ್ತೀವಿ. ಫ್ಯೂಚರ್ ಡೇಸ್ ಅಲ್ಲಿ ಅವ್ರು ಏನ್ ತೀರ್ಮಾನ ತಗೊಂತಾರೋ ಅಳತೆ ತಿದ್ದುಪಡಿ ಅಂತ ನಮ್ಮಲ್ಲಿ ಒಂದು ಆಪ್ಷನ್ ಇದೆ, ಆ ಅಳತೆ ತಿದ್ದುಪಡಿ ನಾವು ಮಾಡ್ತೀವಿ. ಸರ್, ಈಗ ಕೋರ್ಟ್ ಯಾರ್ಡ್ ಮೆನ್ಷನ್ ಮಾಡಿ ಖಾತಾ ಕೊಟ್ಟಿರೋದೇ ಒಳ್ಳೇದು, ಇಲ್ಲಾಂದ್ರೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅವ್ರು ಕೊಟ್ಟಿರೋದು 10-15, ಅದರಲ್ಲಿ ಜೀವನ ಮಾಡಕ್ಕಾಗಲ್ಲ. ಕೋರ್ಟ್ ಯಾರ್ಡ್ ಏನಿದೆ ಅದು ಸಂಪತ್ ಕುಮಾರ್ ಮ್ಯಾನೇಜರ್ ಇರುವಾಗ ಕೋರ್ಟ್ ಯಾರ್ಡ್ಗೆ ಕಲೆಕ್ಟ್ ಮಾಡಕ್ಕೆ ಅವರು ಲೆಟರ್ ಬರೆದಿದ್ದಾರೆ. ಆಯ್ತಾ, ಅದನ್ನು ಅವ್ರಿಗೆ ಸ್ವಲ್ಪ ಗಮನಕ್ಕೆ ನಾವು ಆ ಗಮನಕ್ಕೆ ನಾವು ತರ್ತೀವಿ. BGML ಅವರು ಕೋರ್ಟ್ ಯಾರ್ಡ್ ಸೇರಿ ಕೊಡಿ ಅಂದ್ರೆ ಕೋರ್ಟ್ ಯಾರ್ಡ್ಗೆ ಇವಾಗ ಕೋರ್ಟ್ ಯಾರ್ಡ್ಗೆ ಸೇರಿ ನೀವು NOC ತಗೊಂಡ್ಬಂದ್ರೆ ನಾವು ಕೋರ್ಟ್ ಯಾರ್ಡ್ ಸೇರಿ ನಾವು ಖಾತಾ ಕೊಡ್ತೀವಿ. ಸರ್, ಈಗ ಇವ್ರು ಕೇಳಿದ್ರು, ಅದಕ್ಕೆ ನಾವು ಇವ್ರಿಗೆ ಹೇಳ್ತಾ ಇರೋದು ಏನಂದ್ರೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಸೇಲ್ ಡೀಟೇಲ್ ಸೇಲ್ ಅಂತ ಕೊಟ್ಟಿದ್ದಾರೆ, ಪೊಸಿಷನ್ ಸರ್ಟಿಫಿಕೇಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಅದಕ್ಕೆ ಸಾರ್ ಹೇಳ್ತಾ ಇರೋದು ಅದರಲ್ಲಿ ಮೆನ್ಷನ್ ಮಾಡಿ, ಇಲ್ಲಾಂದ್ರೆ NOC ಕೊಟ್ಬಿಟ್ಟು ಕೊಡ್ತೀನಿ ಅಂತ. ಸರ್, ಆಯ್ತು, ಇವರು ಸ್ಟೇಟ್ ಗೌರ್ಮೆಂಟ್ ಮುನ್ಸಿಪಾಲಿಟಿಯಿಂದ ಅವ್ರ ಕಮ್ಯುನಿಕೇಶನ್ ಅಲ್ಲಿ ಏನ್ ಲೆಟರ್ ಬರೀತಾರೆ ಅದಕ್ಕೆ BGML ಏನ್ ಉತ್ತರ ಕೊಡುತ್ತೆ
ಅದು ನೋಡ್ಬಿಟ್ಟು ಆಮೇಲೆ ನಾನು ಲೀಗಲ್ ಮಾಡೋದು ಇಲ್ಲ ಹೋರಾಟ ಮಾಡೋದು ಅಂತ ನಮ್ಮ ಸಂಘಟನೆ ತೀರ್ಮಾನ ಮಾಡಿ. ಏನು ಸರ್ ಡಿಮಾಂಡ್ ಇಟ್ಟಿದ್ದಾರೆ? ಇದರಲ್ಲಿ ಪೊಸಿಷನ್ ಸರ್ಟಿಫಿಕೇಟ್ ಬಿಜಿಎಂಎಲ್ ಕೊಟ್ಟಿದೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ತಮ್ಮಲ್ಲಿ ಮನವಿ ಮಾಡಿರೋದು ಏನಂದ್ರೆ, ಚಿನ್ನದ ಗಣಿ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸಿರುವ STBP ಕಾರ್ಮಿಕರಿಗೆ ಈಗ ಪೊಸಿಷನ್ ಸರ್ಟಿಫಿಕೇಟ್ ನೀಡಲಾಗುತ್ತೆ. ಪೊಸಿಷನ್ ಸರ್ಟಿಫಿಕೇಟ್ ಪಡೆದಿರುವ ಈ ಮನೆಗಳ ನಗರಸಭೆ ಕಚೇರಿಯಲ್ಲಿ ಖಾತಾ ಪಡೆಯೋದಕ್ಕೆ ಹಾಗೂ ತೆರಿಗೆ ಪಾವತಿಗೆ ಪೊಸಿಷನ್ ಸರ್ಟಿಫಿಕೇಟ್ ಮಾತ್ರ ಸಾಕ, ಅಥವಾ ಇನ್ನು ಏನಾದರೂ ದಾಖಲೆಗಳು ಸಲ್ಲಿಸಬೇಕಾ ಎಂಬ ವಿಭಾಗಗಳಲ್ಲಿ ತಿಳಿಸಬೇಕಾಗಿ ಕೋರುತ್ತೇನೆ. ಗಣಿ ಪ್ರದೇಶದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ದಲಿತರು ವಾಸಾಗಿರುವ ಪರಿಸ್ಥಿತಿಯಲ್ಲಿ ಈ ವಿವರಗಳನ್ನು ಪಡೆದುಕೊಂಡಂತೆ ನಮ್ಮಲ್ಲಿ ಕೋರಿದೆ ಮಾಡಿರುತ್ತೇನೆ. ಆದ್ದರಿಂದ ದೈವರಾದ ತಾವು ಈ ನನ್ನ ಮನವಿಯನ್ನು ಪರಿಶೀಲಿಸಿ ಕೂಡಲೇ ವಿವಾದರಾದ ಉತ್ತರವನ್ನು ನೀಡಬೇಕಂತ ವಿನಂತಿಸ್ತೇನೆ. நம் தருணம் அது விரையும் மண் சனமும் தலை